ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತಾಳವಾಡ ಕೆ ಗ್ರಾಮದಲ್ಲಿ ಇದೇ ದಿನಾಂಕ 21ರಂದು ರೇಣುಕಾ ಗಂಡ ಬಾಬ್ ಶೆಟ್ಟಿಯವರು ತಳವಾಡ ಕೆ ಗ್ರಾಮದ ನಿವಾಸಿಯಾಗಿದ್ದಾರೆ. ಇವರು ಒಂದು ಲೇವಾದೇವಿ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡುತ್ತಿರುವುದು ಬಹಳ ಕುತಂತ್ರ ಜಾತಿವಾದಿಯಾಗಿದ್ದಾರೆ. ಅದೇ ಗ್ರಾಮದ ಪರಮೇಶ್ವರ್ ತಂದೆ ರಾಮಣ್ಣ ಅವರಿಗೆ ವಲಯ ಆಟ್ಯ ಎಂದು ಏಕವಚನದಲ್ಲಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುತ್ತಾಳೆ. ಅಲ್ಲದೆ ಮತ್ತೊಬ್ಬ ಅದೇ ಗ್ರಾಮದ ವ್ಯಕ್ತಿಯಾಗಿರುವ ಗೌತಮ್ ತಂದೆ ಅಣ್ಣಪ್ಪ ಡಿಗಾರೆ ಬೈಯುವುದನ್ನು ಕೇಳಿಸಿಕೊಂಡಿರುತ್ತಾರೆ. ಇನ್ನು ಗೌತಮ್ ಅವರು ರೇಣುಕಾ ಅವರನ್ನು ಬೈಯುವುದನ್ನು ತಪ್ಪು ಎಂದು ತಿದ್ದಿ ಹೇಳಿದರೂ ಅವರು ಕೂಡ ಬೈಯುವುದನ್ನು ಮುಂದುವರಿಸುತ್ತಿದ್ದಾರೆ. ಇನ್ನು ಅವನು ನಿಮ್ಮ ಹೊಲೆಯ ಜಾತಿ ಅಲ್ಲದವನು, ಏನು ನಮ್ಮ ಲಿಂಗಾಯತ ಜಾತಿಯವನಿದ್ದಾನೆ ಎಂದು ಜಾತಿ ಬಗ್ಗೆ ಹೀಯಾಳಿಸಿ ಮಾತಾಡಿದ ಈ ಕುತಂತ್ರ ಮಹಿಳೆಗೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಜರುಗಿಸಬೇಕು. ಇನ್ನು ಇಂಥ ಕುತಂತ್ರ ಜಾತಿಗಳಲ್ಲಿ ವಿಷಬೀಜ ಬಿತ್ತುವ ಜಾತಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ದರಿದ್ರ ಮಹಿಳೆಯನ್ನು ನಮ್ಮ ರಾಜ್ಯದಿಂದ ಗಡೀಪಾರು ಮಾಡುವಂತೆ ಈ ಮೂಲಕ ಎಚ್ಚರಿಸಲಾಗಿದೆ. ಇನ್ನು ಇವಳು ಎಷ್ಟು ಅಹಂಕಾರದಿಂದ ನನ್ನ ಖಾನ್ದಾನ್ ಅಂದರೆ ನನ್ನ ವಂಶಸ್ಥ ನಿಮಗೆ ಗೊತ್ತೇ, ನಾನು ಮೇಲ್ಜಾತಿಯವಳು ಎಂದು ಆವಾಜ್ ಹಾಕುತ್ತಾಳೆ. ಇದನ್ನು ಗ್ರಾಮಸ್ಥರು ಪ್ರಶ್ನಿಸಿದರೆ ಅವರಿಗೂ ಕೂಡ ಈ ಗ್ರಾಮದ ಮಹಿಳೆ ಬೈಯುತ್ತಾಳೆ. ಹೀಗೆ ಜಾತಿ ನಿಂದನೆ ಪ್ರಕರಣ ಕುರಿತು ಅವಳ ಮೇಲೆ ಅಟ್ರಾಸಿಟಿ ಕೇಸ್ ಪರಿಗಣಿಸಿ ಇವರಿಗೆ ಜಾಮೀನು ರಹಿತ ಕೇಸ್ ವಾರೆಂಟನ್ನು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಮೃತ್ ಎಸ್ ಮೊಳಕೆರೆ ಮತ್ತು ಭಾಲ್ಕಿ ತಾಲೂಕಾಧ್ಯಕ್ಷ ಓಂಕಾರ್ ಚಲವಾರ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಪ್ರತಿಭಟನೆ ರ್ಯಾಲಿ ಮುಖಾಂತರ ಧಿಕ್ಕಾರದ ಘೋಷಣೆ ಕೂಗಿ ಇದೇ ದಿನಾಂಕ 22ರಂದು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಭಾಲ್ಕಿ ತಾಲೂಕಿನ ಡಾಕ್ಟರ್ BR ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಮಹಾತ್ಮ ಗಾಂಧಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಬಳಿಕ ಅಣ್ಣ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಯಾರಿಗೆ ಅಂದ್ರೆ ಹೊಲೆ ಹಾಕಲ್ಲತ್ರಿ, ಹೊಲೆ ಹಾಕಂದ್ರಿ ನೀವು ಹೊಲೆ ಅಂತೀರಿ, ನೀವು ಶಿಸ್ ಮಾತಾ ಬರಲ್ಲ. ನೀವು ಹೊಲೆ ಹಾಕಂದ್ರಿ, ಆಯ್ತು ಠೀಕ್ ಅದ. ಹಾಂ ನೀವು ತೋಲ್ ನಾಟಕ ಮಾಡ್ತೀರಿ, ನೀವು ಡ್ಯೂಟಿ ಹಚ್ಚಿದ ನೀವು ಹೊಲೆ ಹಾಕಂದ್ರಿ. ಆಯ್ತಾಯ್ತು ಅನ್ರಿ ಓಟೆ ಬೇಕಾಗ ನಂಗೆ ಬಿ. ಹಾಂ ಯಾರಿಗೆ ಹಾಕಂಬಲ್ರಿ, ನೀವು ಹೊಲೆ ಹಾಕಂತಿ. ಆಯ್ತಾಯ್ತು ನೀನು ಆಯ್ತು, ನೀವು ಆಯ್ತಾಯ್ತು ಓಕೆ ಆಯ್ತಾಯ್ತು ಮಾಡಿ ಶಿಸ್ತು ಮಾತಾಡ್ರಿ. ಯಾವ ಏರಾಕಿ ಯಾವ ಜಾತಿ ಶಿಸ್ತು ಹಿಂಗ ಆಯ್ತಾಯ್ತು. ಹಾಂ ಆಯ್ತು ಯಾಕೆ ಖಾನ್ದಾನ ಇದ್ರೆ ಹಂಗೆ ಅದು ಹೇಳ್ತಾರೆ, ಹೊಲೆ ಅಂತೀರಿ ನೀವು ಮಾತಾಡ್ತೀರಿ ಶಿಸ್ ಹಂಗೆ. ಆಯ್ತು ರೀ ಆಯ್ತು ರೀ ಶಿಸ್ತು ಮಾತಾಡ್ರಿ ಸುಮ್ಮನೆ. ಆಯ್ತು ಆಯ್ತಾಯ್ತು ಅಲ್ಲಿಂದ ಭಾಲ್ಕಿ ತಹಸೀಲ್ದಾರ್ ಕಚೇರಿಗೆ ಹೋಗಿ ತಹಸೀಲ್ದಾರ್ ಸಾಹೇಬರಿಗೆ ಈ ಪ್ರಕರಣ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಅಮೃತ್ ಎಸ್ ಮೊಳಕೆರೆ, ಶಿವಾನಂದ ಮೇತ್ರೆ ಗೌರವಾಧ್ಯಕ್ಷರು, ಸಂಗಮ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ ಶರಣಪ್ಪ ಮುಡುಬಿ ಕಾರ್ಯಾಧ್ಯಕ್ಷರು, ಧನರಾಜ್ ಮಲ್ಲಿಗೆ ಉಪಾಧ್ಯಕ್ಷರು, ಶಿವಕುಮಾರ ಕಮಲಾಪುರ, ಸುಮನ್ ಶಿಂದೆ ಜಿಲ್ಲಾ ಉಪಾಧ್ಯಕ್ಷರು, ಪೂಜಾ ಶೀಲಾ ಭಾವಿದೊಡ್ಡಿ ಜಿಲ್ಲಾ ಕಾರ್ಯದರ್ಶಿಗಳು, ಪಂಚಶೀಲಾ ಸಹ ಕಾರ್ಯದರ್ಶಿಗಳು, ನಾರಾಯಣ ಜವಳಗ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ, ಬೀದರ್.
ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಸರ್ಕಾರಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಬೀದರ್ ವತಿಯಿಂದ ವಿಷಯ ಭಾರತಿ ತಾಲೂಕಿನ ತಳವಡಿಕೆ ಗ್ರಾಮದಲ್ಲಿ ಜಾತಿ ನಿಂದನೆ ಕುರಿತು ದೂರು ಬಂದಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಿ ತಾಲೂಕಿನ ತಳವಡಿಕೆ ಗ್ರಾಮದಲ್ಲಿ ದಿನಾಂಕ 21/8/2024 ಶ್ರೀಮತಿ ರೇಣುಕಾ ಗಂಡ ಬಾಬ್ಶೆಟ್ಟಿ ಇವರು ತಳವಡಿಕೆ ಗ್ರಾಮದ ನಿವಾಸಿಯಾಗಿದ್ದರು. ಅದೇ ಗ್ರಾಮದ ಪರಮೇಶ್ವರ್ ತಂದೆ ರಾಮಣ್ಣ ಅವರಿಗೆ ಹೊಲೆಯ ಹಾಟ್ಯ ಎಂದು ಅವಾಚ್ಯ ಶಬ್ದಗಳಿಂದ ಬೈದಿರ್ತಾಳೆ. ಹಾಗೂ ಅದೇ ಗ್ರಾಮದ ಮತ್ತೋರ್ವ ವ್ಯಕ್ತಿಯಾದ ಗೌತಮ್ ತಂದೆ ಅಣ್ಣಪ್ಪ ಹಿಗಾರೆ ಅವರು ಬೈಯುವುದು ಕೇಳಿಸಿಕೊಂಡಿರ್ತಾರೆ. ಗೌತಮ್ ರವರು ರೇಣುಕಾ ಅವರನ್ನು ಬೈಯುವುದು ತಪ್ಪು ಎಂದು ಬಿದ್ದು ಹೇಳುತ್ತಿದ್ದರೂ ಕೂಡ ಕರೆ ಅನ್ನದೇ ಬೈಯುವುದು ಮುಂದುವರಿಸಿಕೊಂಡು ನನಗೆ ಹೇಳೋರು ಯಾರು ಹಾಗೂ ನನ್ನ ಕಾಂದ ನಿಮಗೆ ಗೊತ್ತೇ, ನಾನು ಮೇಲೆ ಜಾತಿಗಳು ಎಂದು ಅವಾಚ್ಯ ಹಾಕುತ್ತಿದ್ದಾಳೆ, ಅವಾಚ್ಯ ಶಬ್ದದಿಂದ ಹಾಕುತ್ತಿದ್ದಾಳೆ. ಇದನ್ನು ಗ್ರಾಮಸ್ಥರು ಕೂಡ ಪ್ರಶ್ನೆ ಮಾಡಿದಾಗ ಗ್ರಾಮದ ಮಹಿಳೆಯರಿಗೂ ಕೂಡ ಮನ ಬಂದಂತೆ ಬಗೆಯುತ್ತಿದ್ದಾರೆ. ಕೂಡಲೇ ಇವಳ ಮೇಲೆ ಅಟ್ರಾಸಿಟಿ ಕೇಸು ಪರಿಗಣಿಸಿ ಇವರಿಗೆ ಜಾಮೀನು ರಹಿತ ಕೇಸು ವಾರೆಂಟ್ ದಾಖಲಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ.